ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು, ಅಧ್ಯಾಯ 3 ಸಂಖ್ಯಾ ಆಟದ ಬಗ್ಗೆ ಸಂಪೂರ್ಣವಾಗಿ ಲೆಕ್ಕಾಚಾರಗಳನ್ನು ಮಾಡಿದ್ದೀವಿ. ಆ ಲೆಕ್ಕಾಚಾರನ ಮತ್ತು ಆ ವಿಡಿಯೋಗಳನ್ನು ಇನ್ನೂ ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಅದರ ವಿಡಿಯೋ ಲಿಂಕ್ ಇದೆ, ಅದನ್ನು ನೋಡಿ ಬರ್ಬೋದು ರೀ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಕೈತೆ ರೀ, ನಾವು ಹೊಸ ವಿಡಿಯೋಗಳನ್ನು ಹಾಕೋದ್ರಿಂದ ನಿಮಗೆ ಜಲ್ದಿ ಸಿಗ್ತಾವು, ನೀವು ನೋಡ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ, ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಅಂದರೆ ಏನು ರೀ? ಫಸ್ಟ್ ಆಫ್ ಆಲ್ ದತ್ತಾಂಶ ಅಂದರೆ ಏನು ನೋಡೋಣ್ರಿ. ದತ್ತಾಂಶ ಅಂದರೆ ಏನು ರೀ? ನಮಗೆ ನೀಡಿರುವಂಥ ನೀಡಿರುವಂಥ ಮಾಹಿತಿ ಅಂದರೆ ಏನು ರೀ? ನಮಗೆ ಅವ್ರು ಏನು ಒಟ್ರಿ ಏನೋ ಒಂದು ಸಬ್ಜೆಕ್ಟ್ ಬಗ್ಗೆ ಅವ್ರು ಏನೋ ಒಂದು ಕ್ವಶನ್ ಕೇಳಕತ್ತಾರಂದ್ರೆ ರೀ, ಅವರಲ್ಲಿ ಏನರ ಲೆಕ್ಕಾರೆ ಕೇಳಿರ್ಬೋದು, ಲೆಕ್ಕ ಕೇಳಿದಾಗ ಅಂಕಿ ಸಂಖ್ಯೆ ಕೊಟ್ಟಿರ್ತಾರೋ, ಒಟ್ಟು ಯಾವುದೋ ರೀತಿಯಾಗಿ ಏನು ಕೇಳ್ಬೇಕಂದ್ರೆ ರೀ, ನಿಮಗೊಂದು ಕ್ವಶನ್ ಕೇಳ್ಬೇಕಂದ್ರೆ ಅಲ್ಲಿ ಮಾಹಿತಿ ಇರಬೇಕಿಲ್ಲ ರೀ, ಆ ಮಾಹಿತಿಗೆ ನಾವು ದತ್ತಾಂಶ ಅಂತೀವಿ ರೀ. ಆ ಮಾಹಿತಿ ಏನು ಕೊಟ್ಟಿರ್ತಾರಲ್ಲಕ್ರಿ, ಅದನ್ನು ದತ್ತಾಂಶ ಅಂತೀವಿ. ಇನ್ನು ನಿರ್ವಹಣೆ ಅಂದರೆ ಏನು ರೀ? ನಿರ್ವಹಣೆ ಅಂದ್ರೆ ರೀ, ಅವರು ಕೊಟ್ಟಂಥ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಒಂದು ವ್ಯವಸ್ಥಿತವಾಗಿ ಬರ್ಕೋದ್ರಿ, ಅದನ್ನು ನಾವು ನಿರ್ವಹಣೆ ಅಂತೀವಿ. ಮತ್ತು ಲೆಕ್ಕಾಚಾರ ಮಾಡುವುದು. ಇನ್ನು ಮತ್ತು ಪ್ರಸ್ತುತಿ ಅಂದ್ರೆ ಪ್ರದರ್ಶನ ಅಂದಂಗೆ. ಈಗ ಒಂದೊಂದು ಹುಡುಗರು ಏನು ಪ್ರದರ್ಶನ ಅಂದ್ರೆ ಏನು ರೀ, ಒಬ್ಬೊಬ್ರು ಏನು ಮಾಡ್ತಾರೆ ರೀ, ಚಿತ್ರ ತೆಗಿ ಅಂದ್ರೆ ರೀ ಎತ್ತರ ತೊಗೊಂಬಂದ್ಬಿಡ್ತಾರೆ, ಇದು ಒಂದು ಪ್ರದರ್ಶನ ರೀ. ಒಬ್ಬೊಬ್ರು ಏನು ಮಾಡತ್ತಂತಾರೆ ರೀ, ಚಿತ್ರ ತೆಗಿಯೋಣ ಚಂದಂಗೆ ಒಟ್ಟು ನೀಟಾಗಿ ತೊಗೊಂಬರ್ತಾರೆ, ಇದು ಒಂದು ಪ್ರದರ್ಶನನ. ಹಂಗೆ ಇನ್ನೊಂದು ಏನು ರೀ, ಇನ್ನೊಂದು ಚಿತ್ರ ತೊಗೊಂಬ ಅಂದ್ರೆ ಒಂದೊಂದು ಹುಡುಗಿ ಏನು ಮಾಡಿರ್ತೈತಿ ರೀ, ಅದಕ್ಕೆ ಪೇಂಟ್ ಮಾಡ್ಕೊಂಬಂದಿರ್ತೈತಿ, ಅದು ಒಂದು ಪ್ರದರ್ಶನನ. ಮತ್ತು ಒಂದೊಂದು ಹುಡುಗರ ಅದಕ್ಕೆ ಸ್ಕೆಚ್ ತುಂಬಿರ್ತಾರೋ, ಕಲರ್ ತುಂಬಿರ್ತಾರೋ ಸ್ಕೆಚಲ್ಲೇ, ಅದು ಒಂದು ಪ್ರದರ್ಶನ. ಒಂದೇ ಕಾನ್ಸೆಪ್ಟ್ ಐತ್ರಿ, ಇಲ್ಲೇನು ರೀ, ಚಿತ್ರ ತೆಗಿದ್ರಿ. ಆದ್ರೆ ವಿದ್ಯಾರ್ಥಿಗಳು ಏನು ಮಾಡಕತ್ತಾವು, ಅದನ್ನು ಪ್ರದರ್ಶನನ ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶನ ಮಾಡಕತ್ತಾವು, ಇದಕ್ಕೆ ನಾವು ಪ್ರದರ್ಶನ ಅಂತೀವಿ ರೀ. ಹಂಗಾರೆ ದತ್ತಾಂಶಗಳ ನಿರ್ವಹಣೆ ಅಂದರೆ ಏನು ರೀ, ನಾವು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಒಂದು ಕೋಷ್ಟಕ ಮುಖಾಂತರ ರಚನೆ ಮಾಡುವುದನ್ನು ನಾವೇನಂತೀವಿ, ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಅಂತೀವಿ. ಈಗಿನ ಟ್ರೆಂಡ್ ಒಳಗೆ ರೀ ಹೆಚ್ಚು ಇರೋದ ಎಲ್ಲ ದತ್ತಾಂಶಗಳ ನಿರ್ವಹಣೆ ಮೇಲೆ ಐತ್ರಿ. ಈಗ ಯಾರು ಎಲ್ಲ ಓದ್ಕೋತ್ಕೊಂಡ್ರಂಗಿಲ್ಲ ರೀ, ಎಲ್ಲ ಗ್ರಾಫ್ ಒಳಗೆ ಕೇಳಾಕತ್ತಾರ. ಅಂದ್ರೆ ಒಂದು ಕಂಪ್ನಿಯ ಗ್ರೋತ್ ಆಗಲಿ, ಮತ್ತು ಮಾರ್ಕೆಟ್ ಒಳಗೆ ಈಗ ಬೆಲೆ ಏನೈತಿ ನೋಡಕ್ಕೆ, ಮತ್ತು ಶೇರ್ ಮಾರ್ಕೆಟ್ ಒಳಗೆ ಎಷ್ಟು ಶೇರ್ಸ್ ಮ್ಯಾಲೆ ಹೋಗ್ಯಾವು, ಎಷ್ಟು ಶೇರ್ಸ್ ಕೆಳಗೆ ಹೋಗ್ಯಾವು. ಈಗಿನ ಪ್ರಸ್ತುತ ಇದ್ರೊಳಗೆ ರೀ ಭಾಳ ಅಂದ್ರೆ ಮೇನ್ ಇದು ಕಾನ್ಸೆಪ್ಟ್ ಮೇಲೆ ಎಲ್ಲ ತಯಾರಾಗತ್ತೈತೆ ರೀ. ಮತ್ತು ಎಲ್ಲ ಕಾರ್ಖಾನೆಗಳ ಗ್ರೋತ್ ಮೇಲೆ ಎಲ್ಲ ತಯಾರಾಗಬೇಕಂದ್ರೆ ಇದೇ ಬೇಕಾಕತಿ. ಇನ್ನು ನೋಡ್ರಿ, ಅದರೊಳಗೆ ಪ್ರಶ್ನೆಗಳನ್ನು ನೋಡೋಣ್ರಿ. ದತ್ತಾಂಶಗಳನ್ನು ಸಂಗ್ರಹಿಸುವುದು ಮತ್ತು ಆಲೋಚಿಸುವುದು ಅಂತೈತ್ರಿ. ನವ್ಯ ಮತ್ತು ನರೇಶ್ ಅಂತ ಇರ್ತಾರಂತ ರೀ, ತಮ್ಮ ನೆಚ್ಚಿನ ಆಟ ಬಗ್ಗೆ ಚರ್ಚಿಸಕತ್ತಾರ್ರಿ ಅವ್ರ. ಅವಾಗ ನವ್ಯ ಏನು ಹೇಳ್ತಾಳ್ರಿ, ನನ್ನ ನೆಚ್ಚಿನ ಆಟ ಕ್ರಿಕೆಟ್ ಅಂತಾಳ್ರಿ. ಆಗ ಇನ್ನು ಈ ಹುಡುಗ ನರೇಶ್ ಏನಂತಾನ್ರಿ, ನಾವು ಕೆಲವೊಮ್ಮೆ ಕ್ರಿಕೆಟ್ ಆಡುತ್ತೇವೆ, ಆದರೆ ಹಾಕಿ ಭಾಳ ಇಷ್ಟ ಅಂತಾರೆ ಅವ್ರಿಗೆ. ಆಮೇಲೆ ಏನು ನವ್ಯ ಹೇಳ್ತಾಳ್ರಿ, ನಮ್ಮ ತರಗತಿಯಲ್ಲಿ ಕ್ರಿಕೆಟ್ ಮತ್ತು ಹೆಚ್ಚು ಜನಪ್ರಿಯ ಆಟ ಎಂದು ಭಾವಿಸುತ್ತೇನೆ ಅಂದ್ರೆ ರೀ, ಈಕೆ ಏನು ಹೇಳ್ತಾಳ್ರಿ ನವ್ಯ ರೀ, ನಮ್ಮ ಶಾಲ್ಯಾಗ ಕ್ರಿಕೆಟ್ ಹೆಚ್ಚು ನೆಚ್ಚಿನ ಆಟ ಅಂತ ನಾ ಭಾವಿಸ್ತೇನೆ ಅಂತ ಹೇಳ್ತಾಳ್ರಿ. ಇನ್ನು ಈ ನರೇಶ್ ಏನಂತಾನ್ರಿ, ನನಗೆ ಖಚಿತವಿಲ್ಲ, ನಮ್ಮ ತರಗತಿಯಲ್ಲಿ ಯಾವ ಆಟ ಹೆಚ್ಚು ಜನಪ್ರಿಯ ಎಂದು ಹೇಗೆ ಕಂಡುಹಿಡಿಯುವುದು. ಈಗ ನರೇಶಿಗೆ ಗೊತ್ತಿಲ್ಲರಿ, ನರೇಶನ್ ಕ್ಲಾಸ್ ಒಳಗೆ ಯಾವ್ದು ನೆಚ್ಚಿನ ಆಟ ಐತಿ ಅಂತ. ಅದಕ್ಕೆ ಅವ ಏನಂತಾನ್ರಿ, ಮೊದಲ ಇದನ್ನ ನೆಚ್ಚಿನ ಆಟ ಅಂತ ಹೆಂಗೆ ಕಂಡುಹಿಡಿದು ಅಂತಾನ್ರಿ. ಆಗ ಏನಂತಾನ್ರಿ ಇವ್ರ, ತರಗತಿಯಲ್ಲಿ ಹೆಚ್ಚು ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ನವ್ಯ ಮತ್ತು ನರೇಶ್ ಏನು ಮಾಡಬೇಕು, ನೀವು ಅವರಿಗೆ ಸಹಾಯ ಮಾಡಬಲ್ಲಿರಾ ಅಂತಾರ್ರಿ. ಅಂದ್ರೆ ರೀ ಏನು ಮಾಡ್ಬೋದ್ರಿ, ಅವ್ರ ಶಾಲಿಗೆ ಹೋಗ್ಬೋದ್ರಿ,
ಆ ಕ್ಲಾಸ್ ರೂಮಿಗೆ ಹೋಗ್ಬೋದು. ಹೋಗಿ ಅದ ಬಳಕೆ ಏನು ಮಾಡ್ಬೋದು ರೀ, ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಐತೆ ಅಂತ ಬರ್ಕೋಬೇಕಾಕೈತೆ ರೀ. ಮತ್ತು ಅದನ್ನು ಬಿಟ್ಟು ಮತ್ತು ಬೇರೆ ಹಾದಿಲ್ಲ ರೀ. ಹಾಗಾದ್ರೆ ಅಲ್ಲೇನು ಮಾಡತ್ತಾರ ಅವ್ರ ಕ್ಲಾಸ್ ರೂಮ್ ಒಳಗೆ ಹೋಗಿ ಈ ರೀತಿಯಾಗಿ ಪಟ್ಟಿ ಮಾಡಾದಾರ ನೋಡ್ರಿ. ನರೇಶ್ ಮತ್ತು ನವ್ಯ ತರಗತಿ ಪ್ರತಿ ವಿದ್ಯಾರ್ಥಿಯ ಬಳಿಗೆ ತೆರಳಿ ಅವರ ನೆಚ್ಚಿನ ಆಟ ಯಾವುದೆಂದು ಕೇಳಲು ನಿರ್ಧರಿಸುತ್ತಾಳೆ. ನಂತರ ಅವರು ಒಂದು ಪಟ್ಟಿಯನ್ನು ತಯಾರಿಸುತ್ತಾರೆ. ನೋಡ್ರಿ ಇಲ್ಲಿ ಈ ರೀತಿಯಾಗಿ ಪಟ್ಟಿಯನ್ನು ತಯಾರಿಸ್ಯಾರ. ಈ ಕಡೆ ಹುಡುಗರ ಹೆಸರು ಐತ್ರಿ, ಈ ಕಡೆ ಆಟದ ಹೆಸರು ಐತಿ. ಇದೇ ರೀತಿ ಎಲ್ಲರೂ ತಮ್ಮ ಆಟದ ಬಗ್ಗೆ ಎಲ್ಲ ಹೇಳ್ತಾರೆ. ಎಕ್ಸಾಂಪಲ್ ರೀ, ಲೀಲಾ ಹಾಕಿ ಕಿರತ್ ಕ್ರಿಕೆಟ, ಈ ರೀತಿಯಾಗಿ ಎಲ್ಲರೂ ಹೇಳ್ತಾರೆ ರೀ. ಈ ರೀತಿ ಎಲ್ಲ ಹೇಳಿ ಆದ ಬಳಿಕ ರೀ ಈಗ ಇವೆಲ್ಲ ಅವರು ನೆಚ್ಚಿನ ಆಟ ಅದು. ಇದ್ರ ಮುಖಾಂತರ ಅವ್ರು ಹೇಳ್ಬೋದಿತ್ತು ರೀ. ಖರೆ ಇಲ್ಲಿ ನೋಡ್ರಿ, ನಾನು ದತ್ತಾಂಶಗಳನ್ನು ಸಂಗ್ರಹಿಸಿದ್ದೇನೆ. ಅತಿ ಹೆಚ್ಚು ಜನಪ್ರಿಯ ಆಟ ಈಗ ನಾನು ಕಂಡು ಹಿಡಿಯಬಲ್ಲೆ ಎಂದು ಅವಳು ಖುಷಿಯಿಂದ ಹೇಳುತ್ತಾಳೆ. ನೋಡ್ರಿ, ಈಗ ಇಲ್ಲಿ ದತ್ತಾಂಶಗಳನ್ನು ಎಲ್ಲ ಸಂಗ್ರಹ ಮಾಡ್ಯಾಡ್ರಿ. ಹಂಗಾರೆ ಇದ್ರೊಳಗೆ ಪೂರ ಯಾರು ಹೆಚ್ಚು ಆಡ್ತಾರಂತ ಡೈರೆಕ್ಟ್ ಹೇಳ್ಬೋದಿತ್ತು ರೀ. ಖರೆ ಇದು ಒಂದು ಸ್ವಲ್ಪ ಗದ್ದಲಮಯ ಆಗೈತೆ ರೀ. ಯಾಕಂದ್ರೆ ಹುಡುಕ್ಯಾಡ್ಗೋತ ಕುಂಡಿರ್ಬೇಕ್ರಿ ಇದ್ರೊಳಗೆ. ಅದರ ಸಂಬಂಧ ಏನು ಮಾಡ್ಬೇಕ್ರಿ, ಇಲ್ಲಿ ನೋಡ್ರಿ, ಕೆಲವು ಇತರೆ ಮಕ್ಕಳು ಪಟ್ಟಿಯನ್ನು ನೋಡಿ ಯಾವ ಅತಿ ಹೆಚ್ಚು ಜನಪ್ರಿಯ ಆಟ ಎಂಬುದು ತಿಳಿತಿಲ್ಲ ಎಂದು ಆಶ್ಚರ್ಯಪಡುತ್ತಾರೆ. ಈ ಪಟ್ಟಿಯಿಂದ ಅದನ್ನು ಹೇಗೆ ಪಡೆಯಬಹುದು? ನೋಡ್ರಿ, ಇದು ವಿದ್ಯಾರ್ಥಿಗಳನ್ನು ಏನು ಮಾಡ್ಯಾರ್ರಿ, ಇದನ್ನು ಸಂಗ್ರಹ ಮಾಡ್ಯಾರ್ರಿ. ಖರೆ ಡೈರೆಕ್ಟ್ ನೋಡಿದಾಗ ನಮಗೆ ಯಾವ್ದು ದೊಡ್ಡದಂತ ಗೊತ್ತಾಗ್ವತ್ರಿ, ಯಾವ್ದು ನೆಚ್ಚಿನ ಆಟ ಐತೆ ಅನ್ನೋದ ಗೊತ್ತಾಗ್ವತ್ತ. ಅದ್ರ ಸಂಬಂಧ ಏನು ಮಾಡ್ಬೇಕ್ರಿ, ನಾವು ಆವರ್ತ ವಿತರಣಾ ಪಟ್ಟಿಯನ್ನು ತಯಾರು ಮಾಡ್ಬೇಕಾಗೈತೆ. ನೋಡ್ರಿ, ಆವರ್ತ ವಿತರಣಾ ಪಟ್ಟಿ ಮಾಡ್ಬೇಕಾಗತ್ರಿ. ಆವರ್ತ ವಿತರಣಾ ಪಟ್ಟಿ ಅಂದ್ರೆ ಏನ್ರಿ ಸರ? ಇದ್ರೊಳಗೆ ವಿದ್ಯಾರ್ಥಿಗಳನ್ನ ತಾಳೆ ಗುರುತುಗಳನ್ನು ಹಾಕೋದ್ರಿ. ತಾಳೆ ಗುರುತುಗಳು ಹಾಕೋದು ಯಾಕ್ರಿ, ನಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ನೋಡ್ರಿ, ಇಲ್ಲಿ ಆಟಗಳು ಅದಾವ್ರಿ, ವಿದ್ಯಾರ್ಥಿಗಳ ಸಂಖ್ಯೆ ತಾಳೆ ಗುರುತು ಅಂತ ಐತಿ. ಅದೇ ರೀತಿ ರೀ, ನೋಡ್ರಿ ಇಲ್ಲಿ ಒಂದೇ ಆಟ ಏನೈತಿ, ಕಬಡ್ಡಿ ಐತಿ, ಹಾಕಿ ಐತಿ, ಸಾಟೋಲಿಯ ಪಿಟ್ಟು ಐತ್ರಿ, ಕ್ರಿಕೆಟ್ ಐತ್ರಿ, ಬ್ಯಾಡ್ಮಿಂಟನ್ ಐತಿ, ಫುಟ್ಬಾಲ್ ಐತಿ. ಇವು 6 ಆಟಗಳದಾವು. ಇನ್ನೇನು ಮಾಡೋಣ್ರಿ ನಾವು, ಈ ಆಟಗಳು ಯಾರ್ಯಾರು ಆಡ್ತಾರ್ರಿ, ಎಷ್ಟೆಷ್ಟು ಹುಡುಗರು ಆಡ್ತಾರೋ ಅನ್ನೋದು ನೋಡೋಣ್ರಿ. ಕಬಡ್ಡಿ ಎಷ್ಟು ಹುಡುಗರು ಆಡಾಕತ್ತಾರಲ್ರಿ, 6 ಮಂದಿ ಆಡತ್ತಾರ್ರಿ. ಹಾಕಿ ರೀ 8 ಮಂದಿ ಆಡತ್ತಾರು. ಸಾಟೋಲಿಯ ಪಿಟ್ಟು ರೀ 5 ಮಂದಿ ಆಡತ್ತಾರ್ರಿ. ಕ್ರಿಕೆಟ 6 ಮಂದಿ ಆಡತ್ತಾರು. ಬ್ಯಾಡ್ಮಿಂಟನ್ 2 ಮಂದಿ ಆಡತ್ತಾರು. ಫುಟ್ಬಾಲ 4 ಮಂದಿ ಆಡಾಕತ್ತಾರ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಐತ್ರಿ. ವಿದ್ಯಾರ್ಥಿಗಳು ಈ ಆಟಗಳನ್ನು ಇಷ್ಟು ಜನ ಆಡ್ತಾರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದಕ್ಕೆ ತಾಳೆ ಗುರುತುಗಳನ್ನು ಹಾಕಿಬಿಟ್ರಿ. ತಾಳೆ ಗುರುತು ಒಳಗೆ ಹಾಕೋದು ಹೆಂಗಂದ್ರೆ ರೀ, ಮೊದಲು 4 ಗೀಟುಗಳನ್ನು ಎಳಿಬೇಕ್ರಿ. ಈ ರೀತಿಯಾಗಿ ಕಂಬಗತ್ಲೆ 4 ಗೀಟುಗಳನ್ನು ಎಳೆದ 5ನೇ ಗೀಟ್ ಏನು ಮಾಡ್ತೈತ್ರಿ, ಇದನ್ನು ಅಡ್ಡವಾಗಿ ಬರಿಬೇಕು. ಅಂದ್ರೆ ಅಡ್ಡವಾಗಿ ಬರೆದಿವಂದ್ರೆ ರೀ, ಇದು 5ರದೊಂದು ಗುಂಪಾಗಿ ಬಿಡ್ತೈತ್ರಿ. ಇದು 5ರದೊಂದು ಗುಂಪು ಆಕೈತ್ರಿ. 1 2 3 4 5 5ರದೊಂದು ಗುಂಪು ಆಕೈತ್ರಿ. ಯಾಕಂದ್ರೆ ತಾಳೆ ಗುರುತುಗಳನ್ನು ಇದೇ ರೀತಿಯಾಗಿ ನಾವು ರಚನೆ ಮಾಡ್ಬೇಕಾಕೈತಿ. ಇಲ್ಲಿ ಎಷ್ಟು ಐತ್ರಿ, ವಿದ್ಯಾರ್ಥಿಗಳ ಸಂಖ್ಯೆ 6 ಐತ್ರಿ. ಅದ್ರ ಸಂಬಂಧ ನಾವೇನು ಮಾಡೀವಿ, ಒಂದು ಗುಂಪು ಮಾಡ್ಕೊಂಡ ಒಂದು ಸಿಂಗಲ್ ಮಾಡೀವಿ. ಇನ್ನು ನೋಡ್ರಿ, ಇಲ್ಲಿ 8 ಐತಿ. 1 2 3 4 ಇದೊಂದು 5 ರೀ, 6 7 8 ರೀ. ಇನ್ನು ಸಾಟೋಲಿಯ ಪಿಟ್ಟು 5 ಐತ್ರಿ. 1 2 3 4 ಇದು 5 ರೀ. ಹಂಗೆ ಕ್ರಿಕೆಟ್ ರೀ 6 ವಿದ್ಯಾರ್ಥಿಗಳು ಅದಾರು. 1 2 3 4 ಇದು 5 ರೀ, ಇದು 6 ರೀ. ಇನ್ನು ಬ್ಯಾಡ್ಮಿಂಟನ್ 2 ಅದಾರ ರೀ. 1 2. ಫುಟ್ಬಾಲ್ 4 ಅದಾರ ರೀ. 1 2 3 4. ಇದೇ ರೀತಿಯಾಗಿ ನಾವು ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರು ಮಾಡೀವ್ರಿ. ಆವೃತ್ತ ವಿತರಣಾ ಪಟ್ಟಿ ತಯಾರು ಮಾಡಿದೀವಿ ಅಂದ್ರೆ ರೀ, ನೋಡ್ರಿ ಇಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಯಾವ್ಯಾವ ಆಟ ಆಡ್ತಾರಂತ ನಮಗೆ ಗೊತ್ತಾತ್ರಿ. ಇಲ್ಲಿ ಡೈರೆಕ್ಟ್ ನೋಡ್ರಿ ಗೊತ್ತಾಗ್ಬಿಡ್ತೈತ್ರಿ. ಈಗ ಕೆಳಗೆ ಒಂದೆರಡು ಪ್ರಶ್ನೆ ಅದಾವು, ಅವ್ನು ನೋಡೋಣ ರೀ. ಲೆಕ್ಕಾಚಾರ ಮಾಡಿ ಅಂತ ಐತ್ರಿ. ನರೇಶ್ ಮತ್ತು ನವ್ಯ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟಗಳನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ ಅಂತ ಐತ್ರಿ. ಹಾಗಾದ್ರೆ ನಾವೇನು ಬರಿಬೋದು, ನಾವೇನು ಕಂಡು ಹಿಡಿದೀವ್ರಿ ಇಲ್ಲಿ, ಆವೃತ್ತ ವಿತರಣಾ ಪಟ್ಟಿ ಕಂಡು ಹಿಡಿದೀವಿ. ಹಾಗಾದ್ರೆ ಅದನ್ನ ಅಂತ ಬರಿಬೋದು ರೀ. ನೋಡ್ರಿ, ನವ್ಯ ಮತ್ತು ನರೇಶ್ ಆವರ್ತ ವಿತರಣಾ ಪಟ್ಟಿಯನ್ನು ತಾಳೆ ಗುರುತುಗಳಿಂದ ತಯಾರಿಸಿದ್ದೇವೆ. ಇದರಿಂದ ನರೇಶ್ ಮತ್ತು ನವ್ಯ ಸಹಪಾಠಿ ಜನಪ್ರಿಯ ಆಟವನ್ನು ಕಂಡುಹಿಡಿಯುತ್ತೇವೆ.
ನೋಡ್ರಿ ಇಲ್ಲಿ ಏನು ಬರಿಬೋದು ಅಂತ, ಆವೃತ್ತ ವಿತರಣಾ ಪಟ್ಟಿ ತಾಳೆ ಗುರುತುಗಳಿಂದ ತಯಾರಿಸಿವ್ರಿ. ಇದರಿಂದ ನವ್ಯ ನರೇಶಿಗೆ ಸಹಪಾಠಿಗಳ ಜನಪ್ರಿಯ ಆಟ ಯಾವುದಂತ ಗೊತ್ತಾಕತಿ. ಇನ್ನು ನೋಡ್ರಿ ಎರಡನೇದ್ರಿ, ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದ್ರಿ ಹಂಗಾರ ಇಲ್ಲಿ ನೋಡ್ರಿ, ಕಬಡ್ಡಿ 6 ಐತಿ, ಹಾಕಿ 8 ಐತಿ, ಸಾಟೋಲಿಪಿಟ್ಟು 5 ಐತಿ, ಕ್ರಿಕೆಟ್ 6 ಐತ್ರಿ, ಬ್ಯಾಡ್ಮಿಂಟನ್ 2 ಐತಿ, ಫುಟ್ಬಾಲ್ 4 ಐತ್ರಿ. ಹಂಗಾದ್ರೆ ಹಾಕಿ ಅನ್ಬೋದ್ರಿ. ಅತಿ ಹೆಚ್ಚು ಜನಪ್ರಿಯ ಆಟ ಹಾಕಿ ಅನ್ಬೋದು. ಹಾಗಾದರೆ ಇನ್ನೊಂದು ಕ್ವಶನ್ ಕೊಟ್ಟಾರ ನೋಡ್ರಿ, 3ನೇ ಕ್ವಶನ್ ರೀ, ನಿಮ್ಮ ಸಹಪಾಠಿಗಳನ್ನು ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ಪ್ರಯತ್ನಿಸಿ ಅಂದಾರ್ರಿ. ನೋಡ್ರಿ ಇಲ್ಲಿ ವಾಲಿಬಾಲ್ ಅಂತ ಹೇಳ್ಬೋದ್ರಿ. ಅಂದ್ರೆ ನಿಮ್ಮ ಕ್ಲಾಸ್ ರೂಮ್ ಒಳಗೆ ಯಾವುದರೆ ಹುಡುಗರನ್ನ ಕೇಳಿ ನೀವು ತಯಾರು ಮಾಡ್ಬೋದು ಇದನ್ನು. ಇನ್ನು ಮುಂದಿನ ಪ್ರಶ್ನೆ ರೀ, ಮುಂದಿನ ಪ್ರಶ್ನೆಗೆ ಉತ್ತರಿಸಲು ಪರಿ ಬಯಸುತ್ತಾಳೆ ಅಂತಾರೆ. ಅವಳು ದತ್ತಾಂಶಗಳ ಸಂಗ್ರಹಣೆ ಮಾಡಲು ಅಗತ್ಯವಿರುವ ಪ್ರಶ್ನೆಗೆ ಸಹಿ ಹಾಕ್ರಿ ಅಂತಾರೆ. ಅಂದ್ರೆ ರೀ ಆ ಪರಿ ಇದ್ದಕ್ಕೆ ಬಂದು ಏನಂತಾಳ್ರಿ, ಒಂದು ಕ್ವಶನ್ ಕೇಳ್ತಾಳ್ರಿ, ಒಂದೆರಡು ಕ್ವಶನ್ ಕೇಳ್ತಾಳು. ಅದಕ್ಕೆ ನೀವೇನು ಮಾಡಬೇಕು, ಆ ಪ್ರಶ್ನೆಗೆ ದತ್ತಾಂಶಗಳನ್ನು ಸಂಗ್ರಹಿಸುವುದು ಅಗತ್ಯವಿತ್ತಂದ್ರೆ ನೀವು ಅದಕ್ಕೆ ರೈಟ್ ಮಾರ್ಕ್ ಹಾಕಬೇಕ್ರಿ. ಆ ಪ್ರಶ್ನೆಗೆ ದತ್ತಾಂಶಗಳನ್ನು ಸಂಗ್ರಹಿಸುವುದು ಅಗತ್ಯವಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ, ಅದಕ್ಕೆ ರಾಂಗ್ ಅಂತ ಹಾಕ್ಬೇಕಂತಾರೆ. ಅದನ್ನ ಕೊಟ್ಟಾರೆ. ಗುರುತು ಹಾಕಿ ಅವಳು ದತ್ತಾಂಶಗಳನ್ನು ಸಂಗ್ರಹಿಸುವ ಅಗತ್ಯವಿಲ್ಲದ ಪ್ರಶ್ನೆಗಳಿಗೆ ರಾಂಗ್ ಗುರುತು ಹಾಕಿ ನಿಮ್ಮ ಉತ್ತರವನ್ನು ತರಗತಿಯಲ್ಲಿ ಚರ್ಚಿಸಿ ಅಂತ ಐತ್ರಿ. ನೋಡ್ರಿ ಇಲ್ಲಿ 1ನೇ ಕ್ವಶನ್, ಅವಳ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ TV ಕಾರ್ಯಕ್ರಮ ಯಾವುದು? ಈಗ ನೋಡ್ರಿ, TV ಕಾರ್ಯಕ್ರಮ ಅಂದ್ರೆ ರೀ, ಈಗ ನಾ ಪ್ರತಿಯೊಬ್ಬರಿಗೂ ಒಂದೊಂದು ಕೇಳಬೇಕ್ರಿ, ಯಾಕಂದ್ರೆ ಎಲ್ಲರಿಗೂ ಸೇಮ್ ಇಷ್ಟ ಇರೋಂಗಿಲ್ಲ. ಅದರ ಸಂಬಂಧ ನಾ ಇದಕ್ಕೆ ದತ್ತಾಂಶಗಳನ್ನು ಸಂಗ್ರಹ ಮಾಡಬೇಕಾಕೈತಿ. ಅದರ ಸಂಬಂಧ ಇದಕ್ಕೆ ರೈಟ್ ಮಾರ್ಕ್ ಹಾಕ್ತಾನು. ನೋಡ್ರಿನ, ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? ಇದು ಒಂದೇ ಐತಿರಲ್ಲ, ಭಾರತ ಯಾವಾಗ ಸ್ವಾತಂತ್ರ್ಯ ಪಡೀತು? 1947ರಾಗ ಸ್ವಾತಂತ್ರ್ಯ ಪಡೀತ್ರಿ. ಹಂಗಾದ್ರೆ ಇದನ್ನು ಏನು ಅನ್ಬೋದು, ರಾಂಗ್ ಅನ್ಬೋದು. ಇದಕ್ಕೆ ನಾ ದತ್ತಾಂಶಗಳನ್ನು ಗೋಳೆ ಮಾಡಬೇಕಂತ, ಸಂಗ್ರಹ ಮಾಡಬೇಕಂತ ಏನೂ ಇಲ್ಲರ್ಲೆ, ಯಾಕಂದ್ರೆ ಎಲ್ಲರೂ ಆನ್ಸರ್ ಸೇಮೇ ಇರ್ತೈತಿ. ಇನ್ನು ಆಪ್ಷನ್ ಸಿ ಒಳಗೆ ಏನೈತ್ರಿ, ಆಪ್ಷನ್ ಸಿ, ಅವಳ ಪರಿಸರದಲ್ಲಿ ಎಷ್ಟು ನೀರು ಪೋಲಾಗುತ್ತಿದೆ? ಈಗ ರೀ ಒಬ್ಬೊಬ್ಬರ ಮನ್ಯಾಗ ಅಥವಾ ಒಂದೊಂದು ಟ್ಯಾಂಕ್ ಅದು ಜಲಕುಂಭ ಅದು ಕಟ್ಟಿರ್ತಾರೆ, ಅಲ್ಲಿ ನೀರು ಹಂಗೆ ಹೋಗುತ್ತಿರ್ತೈತೆ ರೀ. ಮತ್ತು ಪರಿಸರ ಒಳಗೂ ಹೊರಗಡೆ ನೀರು ಹಾಳಾಗಿ ಹೋಗ್ತೈತಿ. ಒಬ್ಬೊಬ್ಬರ ನೆಟ್ಗನ್ನಲ್ಲಿ ಬಂದ್ ಮಾಡಂಗಿಲ್ಲ, ಈ ರೀತಿಯಾಗಿ ನೀರು ಹಾಳಾಗಿ ಹೋಗುತ್ತಿರ್ತೈತೆ ರೀ. ಹಂಗಾರೆ ಇದು ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಎಬಿಸಿ ನಿಲ್ಲಿಸಿ ನಿಮ್ಗೆ ಯಾವ ರೀತಿ ಪೋಲಾಗತ್ತೈತಿ ಅಂತ ಕೇಳ್ಬೇಕಾಕತಿ ರೀ. ಇದಕ್ಕೆ ದತ್ತಾಂಶಗಳನ್ನು ಏನು ಮಾಡ್ಬೇಕಾಗತಿ, ಸಂಗ್ರಹಣೆ ಮಾಡಬೇಕಾಕತಿ. ಇನ್ನು ಭಾರತದ ರಾಜಧಾನಿ ಯಾವುದು? ಇದಕ್ಕೆ ಏನು ನಾವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋಕೆ ನಡೆಯಂಗಿಲ್ಲ. ಇಲ್ಲಾಗಿತ್ತಂದ್ರೂ ನಡಿತೈತ್ರಿ. ಭಾರತದ ರಾಜಧಾನಿ ದೆಹಲಿ ಆಕೈತಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಶ್ರೀ ನಿಲೇಶ್ ಒಬ್ಬ ಶಿಕ್ಷಕರು ಹೊಸ ವರ್ಷದ ಆಚರಣೆಗೆ ತರಗತಿಗೆ ಸಿಹಿ ತಿಂಡಿ ತರಲು ಅವರು ನಿರ್ಧರಿಸುವರು. ಸಮೀಪದಲ್ಲಿರುವ ಸಿಹಿ ಅಂಗಡಿಯಲ್ಲಿ ಜಿಲೇಬಿ, ಗುಲಾಬ್ ಜಾಮೂನ್, ಕರ್ಜಿಕಾಯಿ, ಬರ್ಫಿ ಮತ್ತು ರಸಗುಲ್ಲ ಇವೆ. ಅವರು ಮಕ್ಕಳ ಆಯ್ಕೆಗಳ ಬಗ್ಗೆ ತಿಳಿಯಲು ಬಯಸಿದರು. ಅವರು ಸಿಹಿ ತಿಂಡಿಗಳನ್ನು ಬೋರ್ಡ್ ಮೇಲೆ ಬರೆದು ಪ್ರತಿ ಮಗುವಿಗೆ ತನ್ನ ಆದ್ಯತೆಯನ್ನು ತಿಳಿಸಲು ಹೇಳಿದರು. ಅವರು ಪ್ರತಿ ವಿದ್ಯಾರ್ಥಿಗೆ ತಾಳೆ ಗುರುತು ಒಂದು ಗೀಟ್ ಹಾಕಿದರು. ಅದು 5 ಆದಾಗ ಅವರು ಹಿಂದಿನ 4 ಗೆರೆಗಳ ಮೇಲೆ ಅಡ್ಡವಾಗಿ ಒಂದು ಗೆರೆಯನ್ನು ಎಳೆದರು. ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಏನೈತೆ ಅಂದ್ರೆ ರೀ, ಒಂದು ಶಾಲೆ ಒಳಗೆ ಹೊಸ ವರ್ಷ ಐತ್ರಿ. ಆ ಶಾಲೆ ಒಳಗೆ ಸರ್ ಏನು ಅನ್ಕೋತಾರೋ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವೀಟ್ ಕೊಡ್ಬೇಕಂತ ಅನ್ಕೋತಾರ. ಅಲ್ಲಿ ಸೈಡ್ ಒಂದು ಅಂಗಡಿ ಇರ್ತೈತೆ ಅಂತ ರೀ. ಅದ್ರೊಳಗೆ ಜಿಲೇಬಿ, ಗುಲಾಬ್ ಜಾಮೂನ, ಕರ್ಜಿಕಾಯಿ, ಬರ್ಫಿ, ರಸಗುಲ್ಲ ಇಷ್ಟ ಟೈಪ್ಸ್ ಅದಾವಂತ ರೀ ಸ್ವೀಟ್ದು. ಆಗ ಅವ್ರು ಏನು ಮಾಡ್ತಾರೆ ರೀ, ವಿದ್ಯಾರ್ಥಿಗಳ ತಕ ಬಂದ ಎಲ್ಲ ವಿದ್ಯಾರ್ಥಿ ಕಡೆಗಳೇ ಕೇಳ್ತಾರೆ ರೀ, ನಿಮಗೆ ಯಾವುದಿಷ್ಟ ಸಿಹಿ ತಿಂಡಿ ಅಂತಾರೆ. ಆ ರೀತಿಯಾಗಿ ಕೇಳಿದ ಮಾಹಿತಿಗಳು ಕೊಟ್ಟಾರು. ಅದ್ರ ಮೇಲೆ ನಾವು
ಆನ್ಸರ್ನ ಕಂಡುಹಿಡಿಬೇಕಾಕೈತಿ. ಇನ್ನೊಂದು ಏನು ಹೇಳ್ಯಾರ್ರಿ, ತಾಳೆ ಗುರುತುಗಳನ್ನು ಹೆಂಗೆ ತಯಾರು ಮಾಡೋದು ಅಂದಾರ್ರಿ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ತಿಳ್ಕೊರಿ, ಒಂದು ತಾಳೆ ಗುರುತು ಹಾಕೋದ್ರಿ. ಹಂಗೆ ಐದು ಮಂದಿ ಎದ್ರು ನಿಂತ್ರಂತ ತಿಳ್ಕೊರಿ, ಐದು ಗೀಟಗಳನ್ನು ಎಳಿಬೇಕಾಕೈತಿ. ಇಲ್ಲಿ ನೋಡ್ರಿ, 1 ಗೀಟ, 2 ಗೀಟ, 3 ಗೀಟ, 4 ಗೀಟ. 4 ಗೀಟ ಆದ ಬಳಿಕ ಏನಾಕೈತಿ, 1 ಗೀಟ ಅಡ್ಡವಾಗಿ ಹೀಗೆ ಗೆರೆ ಎಳೆಯುವುದರಿಂದ 5 ಗೀಟಗಳು ಆಕೈತಿ. ಇನ್ನು ನೋಡ್ರಿ, ತಾಳೆ ಗುರುತುಗಳನ್ನು ರಚನೆ ಮಾಡ್ಕೊಂಡ್ಬಿಡ್ರಿ. ಸಿಹಿ ತಿಂಡಿ ಯಾವ್ದು ಅದಾವ್ರಿ? ಜಿಲೇಬಿ, ಗುಲಾಬ್ ಜಾಮೂನ್, ಕರ್ಚಿಕಾಯಿ, ಬರ್ಫಿ, ರಸಗುಲ್ಲ. ಇಷ್ಟೆಲ್ಲ ಸಿಹಿ ತಿಂಡಿಗಳು ಅದಾವ್ರಿ. ಇನ್ನು ತಾಳೆ ಗುರುತುಗಳನ್ನು ಹೆಂಗೆ ಹಾಕೋದ್ರಿ? ತಾಳೆ ಗುರುತುಗಳು 1, 2, 3, 4, 5 ರೀ. ಎಷ್ಟು ಮಂದಿ ಅದಾರ್ರಿ? ವಿದ್ಯಾರ್ಥಿಗಳ ಸಂಖ್ಯೆ. ಸಿಹಿ ತಿಂಡಿ ತಿನ್ನೋರು 6 ಮಂದಿ ಅದಾರ್ರಿ. ಹಾಗಾದ್ರೆ ಈ ರೀತಿಯಾಗಿ ನಾವು ಗುರುತನ್ನು ಹಾಕೋಬಹುದು. ಇನ್ನು ನೋಡ್ರಿ, ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ 9 ಐತಿ. ಇಲ್ಲಿ ತಾಳೆ ಗುರುತು ಹಾಕಬೇಕು. 1, 2, 3, 4, 5 ಅಂದ 5 ರೀ. 6, 7, 8, 9. ಹಾಗಾದ್ರೆ 9 ವಿದ್ಯಾರ್ಥಿಗಳದಾವು, 9 ತಾಳೆ ಗುರುತು ಅದಾವ್ರಿ. ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ 13 ಐತ್ರಿ. ವಿದ್ಯಾರ್ಥಿಗಳ ಸಂಖ್ಯೆ 13 ಐತಿ. 1, 2, 3, 4, 5, 6, 7, 8, 9, 10, 11, 12, 13. ಇಲ್ಲಾಗಿತ್ತಂದ್ರೆ ನೀವು ಡೈರೆಕ್ಟ್ ಹೇಳ್ಬೋದು ರೀ, ಇದು ಒಂದು ಗುಂಪು ಆಗೈತೆ ಅಂದ್ರೆ ಇದು ನಾವು ಅಡ್ಡ ಗೆರೆ ಎಳೆದು ತಿಳ್ಕೊರಿ 10 ಇರುತ್ತೆ, 5 ಇರ್ತೈತೆ ರೀ. 5, 5, 10 ಆಕೈತೆ ರೀ. 10, 1, 3, 13 ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ, ಬರ್ಫಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗೈತೆ ರೀ? 3 ಮಂದಿ ಇಷ್ಟಪಡ್ತಾರಂತ ರೀ. 1, 2, 3 ರೀ. ಇನ್ನು ರಸಗುಲ್ಲ ಎಷ್ಟು ಮಂದಿ ಇಷ್ಟಪಡ್ತಾರೆ ರೀ? 7 ಮಂದಿ ಇಷ್ಟಪಡ್ತಾರೆ. 1, 2, 3, 4, ಇದು 5 ರೀ. 6, 7. ಈ ರೀತಿಯಾಗಿ ವಿದ್ಯಾರ್ಥಿಗಳು ಸಿಹಿ ತಿಂಡಿಗಳನ್ನು ಇಷ್ಟಪಡ್ತಾರೆ. ಇನ್ನು ಲೆಕ್ಕಾಚಾರ ಮಾಡಿ ನೋಡ್ರಿ, ಶ್ರೀ ನಿತ್ಲೇಶ್ ಅವರಿಗೆ ಸೂಕ್ತ ಸಂಖ್ಯೆಯ ಸಿಹಿ ತಿಂಡಿ ಖರೀದಿಸಲು ಸಹಾಯ ಮಾಡಲು ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತೈತಿ. ನೋಡ್ರಿ, ಇದನ್ನ ಪೂರ್ಣವಾಗಿ ಕೊಟ್ಟಿಲ್ರಿ. ಇದೇನು ಕೊಟ್ಟಾರಲ್ಲ, ಇದನ್ನೇನು ಹೈಲೈಟ್ ಮಾಡ್ಯಾನ್ರಲ್ಲ, ಈ ಅಂಕಿಗಳನ್ನು ಅವರ ಕೊಟ್ಟಿಲ್ರಿ. ನಾವು ಇದನ್ನು ಕಂಡುಹಿಡಿಬೇಕು. ನೋಡ್ರಿ, ಇವನ್ನೆಲ್ಲ ತಾಳೆ ಗುರುತುಗಳನ್ನು ಎನಿಸಬೇಕು. ತಾಳೆ ಗುರುತು ಎನಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಬರೀಬೇಕು. ಅದನ್ನು ಯಾವ ರೀತಿ ಕೊಟ್ಟಾರಂದ್ರೆ ರೀ, ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಕೊಟ್ಟಾರ ನೋಡ್ರಿ. ಈ ರೀತಿಯಾಗಿ ಡ್ಯಾಶ್ಗಳನ್ನು ಕೊಟ್ಟರು. ನಾವು ಇಲ್ಲಿ ಅಂಕಿಗಳನ್ನು ತುಂಬುವುದರ ಮೂಲಕ ಅದನ್ನು ಪೂರ್ಣಗೊಳಿಸಬೇಕು. ಹಂಗಾರಿ ಇದ್ರ ಮೇಲೆ ಲೆಕ್ಕಾಚಾರ ಮಾಡಿ ಅಂತ ಕ್ವಶನ್ಗಳನ್ನು ಕೊಟ್ಟಾರು. ಅವು ಯಾವ್ಯಾವ ಅದಾವ ಅಂತ ನೋಡೋಣ ರೀ. ನೋಡ್ರಿ, ಇಲ್ಲಿ ನೋಡ್ರಿ, ಒಂದನೇ ಪ್ರಶ್ನೆ, ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿ ಆಯ್ಕೆ ಮಾಡಿದರು? ಮ್ಯಾಲೆ ನೋಡ್ರಿ ಇಲ್ಲಿ. ಜಿಲೇಬಿ ಆಯ್ಕೆ ಮಾಡಿದವರು ಎಷ್ಟು ಮಂದಿ ಅದಾರ ರೀ? 6 ಮಂದಿ. ಹಾಗಾದ್ರೆ 6 ಮಂದಿ ಅಂತ ಬರೀತು. ಇನ್ನು ಬರ್ಫಿಯನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಬರ್ಫಿ ಎಷ್ಟು ಮಾಡ್ತಾರೆ ರೀ? ನೋಡ್ರಿ, ಬರ್ಫಿ 3 ಮಂದಿ ಐತ್ರಿ. ಹಂಗಾರೆ 3 ಮಂದಿ ಅಂತ ಬರ್ದೀವಿ. ಎಷ್ಟು ವಿದ್ಯಾರ್ಥಿಗಳು ಕರ್ಚಿಕಾಯಿ ಆಯ್ಕೆ ಮಾಡಿದರು? ಎಷ್ಟು ಮಾಡಿರಿ ಕರ್ಚಿಕಾಯಿ? 13 ಮಂದಿ ಮಾಡ್ಯಾರಿ. 13 ಮಂದಿ ಮಾಡ್ಯಾರಿ. ಹಾಗಾದ್ರೆ ಇನ್ನು ರಸಗುಲ್ಲವನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ರಸಗುಲ್ಲ ಎಷ್ಟು ಮಂದಿ ಮಾಡ್ಯಾರ ನೋಡ್ರಿ, ಇಲ್ಲಿ ರಸಗುಲ್ಲ 7 ವಿದ್ಯಾರ್ಥಿಗಳು ಮಾಡಿದರು. ಇನ್ನು ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು? ಇಲ್ಲಿ ನೋಡ್ರಿ, ಗುಲಾಬ್ ಜಾಮೂನ್ ರೀ 9 ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಯಾರು. ಹಾಗಾದ್ರೆ ಏನಂತ ಹೇಳ್ಬೋದು ರೀ? ಗುಲಾಬ್ ಜಾಮೂನ್ನ 9 ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಯಾರು. ಇವು ಇಷ್ಟು ಮುಗಿದು ರೀ. ಇನ್ನು ನೆಕ್ಸ್ಟ್ ನೋಡೋಣ. ಈಗಿದ್ನ ಕ್ವಶನ್ ಕಂಪ್ಲೀಟ್ ಮಾಡ್ಯಾರ. ಶ್ರೀ ನಿಲೇಶ್ ತಮ್ಮ ಸಿಬ್ಬಂದಿಯೊಂದಿಗೆ ಕೋಷ್ಟಕದಲ್ಲಿ ಕೊಟ್ಟಿರುವಂತೆ ಸಿಹಿ ತಿಂಡಿಯನ್ನು ತರಲು ಮನವಿ ಮಾಡಿದರು. ಮೇಲಿನ ಕೋಷ್ಟಕವು ಅವರಿಗೆ ಸರಿಯಾದ ಸಂಖ್ಯೆಯ ಸಿಹಿ ತಿಂಡಿ ತರಲು ಸಹಾಯ ಮಾಡಿತು. ಇಷ್ಟಂದ್ರೆ ರೀ ಅದನ್ನ ಕ್ವಶನ್ ಕಂಪ್ಲೀಟ್ ಮಾಡ್ಯಾರಿ. ಅದನ್ನೇನು ಬೇಡ್ರಿ. ಇನ್ನು ನೋಡ್ರಿ, ಎರಡನೇ ಪ್ರಶ್ನೆ ಒಳಗೆ ಏನು ಬರ್ತೈತೆ ಅಂದ್ರೆ ರೀ, ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ಮೇಲಿನ ಕೋಷ್ಟಕವು ಸಾಕಾಗುತ್ತದೆಯೇ? ವಿವರಿಸಿ. ಅದು ಸಾಧ್ಯವಾಗದಿದ್ದಲ್ಲಿ ಇದಕ್ಕೆ ಪರ್ಯಾಯವೇನು ಅಂತಾರೆ. ನೋಡ್ರಿ, ಪ್ರತಿ ಬಗೆಯ ಸಿಹಿ ತಿಂಡಿ ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ನಮಗೆ ಮೇಲಿನ ಕೋಷ್ಟಕ ಸಹಾಯ ಆಕೈತಿ ಅನ್ರಿ. ಅಂದ್ರೆ ಏನು ಹೇಳತ್ತಾರ ಇವ್ರ, ಆ ಕೋಷ್ಟಕ ಈ ಕೋಷ್ಟಕ ಏನು ತಯಾರು ಮಾಡ್ಯಾರಲ್ಲ, ಈ ಕೋಷ್ಟಕದಿಂದ ಯಾವ ವಿದ್ಯಾರ್ಥಿಗೆ ಯಾವ ಸಿಹಿ ತಿಂಡಿ ಇಷ್ಟ ಅಂತ ನೀವು ಹೇಳ್ಬೋದೇನ್ರಿ?
ಇದು ಎಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಈ ವಿದ್ಯಾರ್ಥಿಗೆ ಇದು ಸಿಹಿ ತಿಂಡಿ ಇಷ್ಟ ಆಯ್ತು ಅಂತ ಹೇಳಕ್ಕೆ ಬರಂಗಿಲ್ಲ ರೀ ಈ ಕೋಷ್ಟಕದಿಂದ. ಅದಕ್ಕೆ ಏನು ಬರಿಬೋದ್ರಿ ನಾವು? ಇಲ್ಲ. ಏಕೆಂದರೆ ಯಾವ ವಿದ್ಯಾರ್ಥಿಗೆ ಯಾವ ಸಿಹಿ ತಿಂಡಿ ಇಷ್ಟ ಎಂದು ಕೋಷ್ಟಕದಲ್ಲಿ ತಿಳಿಯುವುದಿಲ್ಲ. ಇಲ್ಲಿ ಕೊಟ್ಟಿಲ್ರಿ ಅವ್ರು ಎಷ್ಟು ವಿದ್ಯಾರ್ಥಿಗಳಿಗೆ ಆ ಸಿಹಿ ತಿಂಡಿ ಇಷ್ಟ ಅಂತ ಕೊಟ್ಟಾರ, ಖರೆ ಯಾವ ವಿದ್ಯಾರ್ಥಿಗೆ ಯಾವ ಸಿಹಿ ತಿಂಡಿ ಇಷ್ಟ ಅಂತ ಕೊಟ್ಟಿಲ್ಲ. ಹಂಗಾರೆ ಇದಕ್ಕೆ ಏನಂದ್ರೆ ವಿವರಿಸಿ, ಅದು ಸಾಧ್ಯವಾಗದಿದ್ದಲ್ಲಿ ಇದಕ್ಕೆ ಪರ್ಯಾಯವೇನು? ಪರ್ಯಾಯ ಏನು ಮಾಡ್ಬೇಕ್ರಿ ಅವ್ರ? ಬೇರೆ ಹಾದಿ ಐತೇನ್ರಿ? ಇಲ್ರಿ. ಅದಕ್ಕೆ ಏನು ಮಾಡ್ಬೇಕವ್ರ? ಆ ಕೋಷ್ಟಕದಲ್ಲಿ ಯಾವ ವಿದ್ಯಾರ್ಥಿಗೆ ಯಾವ ಸಿಹಿ ತಿಂಡಿ ಇಷ್ಟ ಅಂತ ಬರಿಬೇಕಾಕತಿ. ಅಂದಾಗಷ್ಟ ನಮಗೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅವ್ರಿಗೆ ಕೊಡಾಕ ನಡಿತೈತಿ. ಇನ್ನು ನೋಡ್ರಿ, ಸುಶ್ರೀ ಸಂಧ್ಯಾ ಇನ್ನೊಂದು ಪ್ರಶ್ನೆ ಬಂದ್ರಿ. ನೆಕ್ಸ್ಟ್ ಪ್ರಶ್ನೆ, ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸಿರುವ ಶೂ ಅಳತೆಗಳ ಬಗ್ಗೆ ಕೇಳಿದರು. ದತ್ತಾಂಶವನ್ನು ಬೋರ್ಡ್ ಮೇಲೆ ಬರೆದರು. ನೋಡ್ರಿ, ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಅವರ ಫ್ರೆಂಡ್ಸ್ಗಳಲ್ಲಿ ಅವರು ಧರಿಸಿರುವ ಶೂಗಳ ಅಳತೆ ಬಗ್ಗೆ ಕೇಳಿದರು. ಅಂದ್ರೆ ಏನು ಮಾಡ್ತಾರೆ, ಒಂದು ಕ್ಲಾಸ್ ಒಳಗೆ ಸುಶ್ರೀ ಸಂಧ್ಯಾ ಅನ್ನೋರ ಏನು ಮಾಡ್ತಾರೆ, ಅಲ್ಲಿ ಅವರ ಸಹಪಾಠಿಗಳು ಇರ್ತಾರೆ ರೀ. ಅವ್ರ ಸಹಪಾಠಿಗಳಿಗೆ ಏನು ಕೇಳ್ತಾರಂದ್ರೆ ಶೂಗಳ ಸಂಖ್ಯೆಗಳನ್ನ ಕೇಳ್ತಾರೆ ರೀ. ಅಂದ್ರೆ ಬೂಟ್ ರೀ, ನೀವು ಬೂಟ್ ಹಾಕೊಂಡ್ಬರ್ತಿರ್ಲ ರೀ ಅವ್ರಿ. ಬೂಟ್ಗಳ ದತ್ತಾಂಶ, ಅವರ ಬೂಟ್ಗಳ ಸಂಖ್ಯೆಗಳನ್ನ ಕೇಳಿ ದತ್ತಾಂಶಗಳನ್ನು ಬೋರ್ಡ್ ಮೇಲೆ ಈ ರೀತಿಯಾಗಿ ಬರೀತಾರಂತಾರೆ. ನೋಡ್ರಿ, 4, 5, 3, 2, 3, 4, 3, 4, 3 ಈ ರೀತಿಯಾಗಿ ಶೂಗಳ ಸಂಖ್ಯೆಗಳನ್ನು ಬರೀತಾರಂತಾರೆ. ನಂತರ ನೋಡೋಣ್ರೆ, ನಂತರ ಅವರು ವಿದ್ಯಾರ್ಥಿಗಳ ಶೂಗಳ ಅಳತೆಯನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ನೋಡ್ರಿ, ಮೊದಲು ಇಲ್ಲಿ 3 ಐತಿ, ಆಮೇಲೆ ಇಲ್ಲಿ 7 ಐತಿ, 3 ಐತಿ, 4 ಐತಿ, 5 ಐತಿ, 6 ಐತಿ, 7 ಐತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಯಾವ ರೀತಿಯಾಗಿ ಜೋಡಿಸ್ಯಾರ ಅಂದ್ರೆ ರೀ, ಏರಿಕೆ ಕ್ರಮದಲ್ಲಿ ಜೋಡಿಸ್ಯಾರು. ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ನಮಗೆ ಈಸಿಯಾಗಿ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಹುಡುಕಬಹುದು ಅನ್ನೋ ರೀತಿಯಿಂದ ನಾವು ಇದನ್ನು ಮಾಡೀವಿ. ನೋಡ್ರಿ, ಇದ್ರ ಮೇಲೆ ಲೆಕ್ಕಗಳು ಅದಾವ ನೋಡ್ರಿ. ಇವುಗಳನ್ನು ಕಂಡುಹಿಡಿಯಲು ಅವರಿಗೆ ಸಹಾಯ ಮಾಡಿ ಅಂತೈತಿ. ಅದರೊಳಗೆ ಒಂದನೇ ಕ್ವಶನ್ ಏನೈತ್ರಿ, ತರಗತಿಯಲ್ಲಿ ಶೂನಲ್ಲಿ ಅತಿ ದೊಡ್ಡ ಅಳತೆ ಯಾವುದು? ನೋಡ್ರಿ ವಿದ್ಯಾರ್ಥಿಗಳೇ, ನೋಡ್ರಿ ಏರಿಕೆ ಕ್ರಮದಲ್ಲಿ ಬರ್ದಾರ್ರಿ. ಏರಿಕೆ ಕ್ರಮ ಆದ ಬಳಿಕ ನಮ್ಗೆ ನೋಡ್ರಿ ಅತಿ ದೊಡ್ಡ ಸಂಖ್ಯೆ ಸಿಗ್ತೈತಿ. ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಯಾವ್ದೈತಿ? 7 ಐತ್ರಿ. ಹಾಗಾದ್ರೆ ಅತಿ ದೊಡ್ಡ ಶೂನ ಸಂಖ್ಯೆ 7 ಅನ್ಬೋದ್ರಿ, ನಾವು ಅನ್ಬೋದ್ರಿ. ಇನ್ನು ತರಗತಿಯಲ್ಲಿ ಶೂನ ಅತಿ ಚಿಕ್ಕ ಅಳತೆ ಯಾವ್ದಾಗ್ಬೋದ್ರಿ? ಇಲ್ಲಿ ನೋಡ್ರಿ, ಹಾಗಾದ್ರೆ ಇಲ್ಲಿ ಏರಿಕೆ ಅತಿ ಚಿಕ್ಕ ಸಂಖ್ಯೆ ಯಾವ್ದ್ರಿ? 3 ಅಂತ ಹೇಳ್ಬೋದ್ರಿ. 3 ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಆಕೈತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಳತೆ 5 ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳು ಎಷ್ಟಿದ್ದರು? ನೋಡ್ರಿ, ಅಳತೆ 5 ನಂಬರ್ ಶೂ ಎಷ್ಟು ವಿದ್ಯಾರ್ಥಿಗಳದ್ದು ಐತಿ? ನೋಡ್ರಿ, 1 ವಿದ್ಯಾರ್ಥಿ ರೀ, 2 ವಿದ್ಯಾರ್ಥಿ, 3, 4, 5, 6, 7, 8, 9, 10. ಹಾಗಾದ್ರೆ ವಿದ್ಯಾರ್ಥಿಗಳೇ ಶೂನ ಅಳತೆ 5 ನಂಬರ್ ಶೂನ ಅಳತೆ ಇರುವ ವಿದ್ಯಾರ್ಥಿಗಳು 10 ಮಂದಿ ಅಂತ ಹೇಳ್ಬೋದು. ಇನ್ನು ಅಳತೆ 4ಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಅಂದ್ರೆ ಏನ್ರಿ? 4ಕ್ಕಿಂತ ಹೆಚ್ಚು ರೀ. ಇಲ್ಲಿ ನೋಡ್ರಿ, ಇದು 3 ಐತಿ, 3 ಬಿಟ್ಬಿಡ್ರಿ. 4ಕ್ಕಿಂತ ಹೆಚ್ಚು ಅಂದಾರ ಅವ್ರ 4 ಬಿಡ್ಬೇಕಾಕೈತಿ. ಇದು ನೋಡ್ರಿ 5ರದ 10 ಐತ್ರಿ. ಇದಾಗ ಎಣಿಸಿದೀವಿ, ಇದು 10 ಐತಿ. 10 ಇದು ಎಷ್ಟು ಅದಾವ್ರಿ? 4, 14 ಆಕೈತ್ರಿ. ಇದೊಂದು ಎಷ್ಟು ಐತ್ರಿ? 15 ಐತಿ. 7 ಒಂದು 15 ಆಕೈತಿ. ಹಾಗಾದರೆ ಅಳತೆಯ 4ಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 15 ಇದೆ ಅಂತ ಹೇಳ್ಬೋದು ರೀ. ಇನ್ನು 2ನೇ ಕ್ವಶನ್ ರೀ, ದತ್ತಾಂಶಗಳ ಜೋಡಣೆಗೆ ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಹಾಯಕವಾಗುತ್ತದೆ. ಅಂದ್ರೆ ನೋಡ್ರಿ, ಈ ದತ್ತಾಂಶಗಳನ್ನು ಅವರ ಏರಿಕೆ ಕ್ರಮದಲ್ಲಿ ಜೋಡಿಸಿರ್ರಿ, ಹಾಗಾದ್ರೆ ಅದು ಸಹಾಯಕ ಆಕೈತೆನ ಕೇಳ್ತಾರ ಅವ್ರ. ಸಹಾಯಕ ಆಗುತ್ತದೆಯೇ? ಕ್ವಶನ್ ಮಾರ್ಕ್ ಐತ್ರಿ. ಇನ್ನು ದತ್ತಾಂಶಗಳ ಜೋಡಣೆಗೆ ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ, ಸರ್ ಏರಿಕೆ ಕ್ರಮ ಒಳಗೆ ಯಾಕೆ ಜೋಡಿಸಿರಿ ಅನ್ನೋದು ಹೇಳಾಕತ್ತಾರ ನೋಡ್ರಿ. ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಬೇಗನೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ
ಹೋಲಿಕೆ ಮಾಡಲು ಉಪಯುಕ್ತ. ಈಗ ನಾವು ಏರಿಕೆ ಕ್ರಮ ಒಳಗೆ ಬರೆದೀವಿ ಅಂದ್ರೆ ರೀ ನಮಗೆ ಈಸಿಯಾಗಿ ಸಿಕ್ಬಿಡ್ತೈತಿ. ಇಲ್ಲಾರ 2, 3, 4 ಹಿಂಗೆ ಬರ್ಕೊತ್ಕೊಂಡಿರ್ಬೇಕಾಕೈತಿ, ನಮಗಿದ ತಿಳಿಯುವುದಿಲ್ಲ. ಅದ್ರ ಸಂಬಂಧ ಏನು ಮಾಡಿದ್ವಿ ನಾವು ಏರಿಕೆ ಕ್ರಮ ಒಳಗೆ ಬರ್ತೀವಿ. ಏರಿಕೆ ಕ್ರಮ ಒಳಗೆ ಮಾಡೋದ್ರಿಂದ ಏನಾಕೈತಿ, ಒಂದು ಅತಿ ಚಿಕ್ಕ ಸಂಖ್ಯೆ ಜಲ್ದಿ ಸಿಗ್ತೈತಿ, ಅತಿ ದೊಡ್ಡ ಸಂಖ್ಯೆನೂ ಜಲ್ದಿ ಸಿಗ್ತೈತಿ. ಇನ್ನು ನೋಡ್ರಿ ಮೂರನೇ ಕ್ವಶನ. ಇನ್ನು ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದರೂ ವಿಧಾನಗಳಿವೆಯೇ? ಈಗ ದತ್ತಾಂಶಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದೀವಿ, ಮತ್ತು ಯಾವ್ರೆ ಬೇರೆ ಹಾದಿ ಐತೆನ, ಪರ್ಯಾಯ ಮಾರ್ಗ ಐತೆನ ಅಂತ ಅನ್ನತ್ತಾರ ಅವ್ರು. ನೋಡ್ರಿ, ಹೌದ್ರಿ, ದತ್ತಾಂಶಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋದ್ರಿಂದ ದತ್ತಾಂಶಗಳ ಜೋಡಣೆ ಮಾಡಬಹುದ್ರಿ. ಏರಿಕೆ ಕ್ರಮ ಮಾಡೀವ್ರಿ, ಈಗ ಇಳಿಕೆ ಕ್ರಮನೂ ಇಳಿಕೆ ಕ್ರಮ ಮಾಡ್ಬೋದು. ಮತ್ತು ಅದನ್ನು ಬೇಡಂದ್ರೆ ರೀ ಆವರ್ತ ವಿತರಣಾ ಪಟ್ಟಿ ರೀ, ಮೊದಲು ನಾವು ಕಲ್ತೀವ್ರಿ. ಆವರ್ತ ವಿತರಣಾ ಪಟ್ಟಿ ಮಾಡುವುದರಿಂದ ನಾವೇನು ಮಾಡ್ಬೋದು, ಕಲಿಬೋದ್ರಿ. ಇವುಗಳನ್ನು ನೋಡ್ಬೋದು, ಆವರ್ತ ವಿತರಣಾ ಪಟ್ಟಿ ಮೂಲಕನೂ ನೋಡ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆ ನೋಡೋಣ್ರಿ. ನಿಮ್ಮ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರನ್ನು ಬರೆಯಿರಿ. ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರಗಳನ್ನು ಗಮನಿಸಿದಾಗ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆಯುವಾಗ ದತ್ತಾಂಶ ದಾಖಲಿಸಿ ಮುಂದಿನ ಕೋಷ್ಟಕದಲ್ಲಿ ತುಂಬಿ ಅಂತ ಅಂದಾರೆ. ನೋಡ್ರಿ, ಆ ಕೋಷ್ಟಕ ಹೆಂಗೈತಂದ್ರೆ ರೀ ಈ ರೀತಿಯಾಗಿ ಐತಿ. ಅಂದ್ರೆ ಏನು ಮಾಡ್ಯಾರ್ರಿ, ಇಲ್ಲೊಂದು ಕೋಷ್ಟಕ ಕೊಟ್ಟಾರ್ರಿ. ಅವರ ಈ ಕಡೆ ಮರಗಳ ಹೆಸರು ಬರೆದರು, ಮರಗಳ ಸಂಖ್ಯೆ ಅಂತ ಬರೆದಾರೆ. ನೋಡೋಣ್ರಿ, ನೀವು ಸ್ವಂತ ಮಾಡ್ಕೋಬೋದ್ರಿ. ಇದನ್ನು ಇಲ್ಲಿ ನಾ ದತ್ತಾಂಶಗಳನ್ನು ಕೊಟ್ಟೇನಿ, ನೀವು ದತ್ತಾಂಶಗಳನ್ನು ಕಲೆ ಹಾಕಬಹುದು. ನಾವು ಶಾಲೆಗೆ ಹೋಗುವಾಗ ಈ ಮರಗಳನ್ನು ಹೆಚ್ಚಾಗಿ ಕಾಣ್ತೀವಿ ಅಂತ. ಅರಳಿ ಮರ ರೀ 1 ಕಾಣ್ತೀವ್ರಿ. ಆಗ ಬೇವಿನ ಮರ 5 ಕಾಣ್ತೀವ್ರಿ. ಹುಣಸೆ ಮರ ಹೆಚ್ಚಿರ್ತಾವ್ರಿ ಇಲ್ಲಿ ಕಡೆ ನಮ್ಮ ಕಡೆ 15 ಅಂತ ಬರಿಬೋದು. ತೆಂಗಿನ ಮರ ರೀ 25 ಅಂತ ಬರಿಬೋದ್ರಿ. 25 ತೆಂಗಿನ ಮರಗಳು ಭಾಳ ಇರ್ತಾವ್ರಿ, ಅದ್ರ ಸಂಬಂಧ ತೆಂಗಿನ ಮರ 25 ಅಂತ ಬರಿಬೋದು. ಚಿಕ್ಕು ಮರ ಎಷ್ಟು ಆಕತ್ರಿ, 10 ಗಿಡಗಳು ಅದಾವ್ರಿ. ಇನ್ನು ಅದರ ಮೇಲೆ ಲೆಕ್ಕಾಚಾರ ಮಾಡಿ ಅಂತ ಕ್ವಶನ್ಗಳನ್ನು ಕೊಟ್ಟಾರ ನೋಡ್ರಿ. ಎ, ಯಾವ ಮರದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ? ಯಾವ ಮರ ಹೆಚ್ಚಿನ ಸಂಖ್ಯೆ ಐತಿ ನೋಡ್ರಿ ಇಲ್ಲಿ ನೋಡ್ರಿ. ಅರಳಿ ಮರ 1 ಐತಿ, ಬೇವಿನ ಮರ 5 ಐತಿ, ಹುಣಸೆ ಮರ 15 ಐತಿ, ತೆಂಗಿನ ಮರ 25 ಐತಿ. ಹಾಗಾದ್ರೆ ನಾವು 25 ಒಂದು ಹೆಚ್ಚಿನ ಮರಗಳ ಸಂಖ್ಯೆ ಹೆಚ್ಚದಾವ್ರಿ. ಹಂಗಾರೆ ಯಾವ ಮರಗಳ ಸಂಖ್ಯೆ ಹೆಚ್ಚೈತಿ? ಹಂಗಾರೆ ತೆಂಗಿನ ಮರದ ಹೆಚ್ಚು ಸಂಖ್ಯೆ ಐತಿ. ಇನ್ನು ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ? ನೋಡ್ರಿ, ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ? ನಾನು ಅರಳಿ ಮರ ಅಂತ ಅನ್ಬೋದು. ಇಲ್ಲಿ ನೋಡ್ರಿ, ಈಗ ಅರಳಿ ಮರನೂ ಸಹ 1 ಐತಿ. ಹಾಗಾದ್ರೆ 1 ಅಂತ ಅರಳಿ ಮರ ಅಂತ ಅನ್ಬೋದು. ಇನ್ನು ಒಂದೇ ಸಂಖ್ಯೆಯಲ್ಲಿರುವ ಯಾವುದಾದರೂ 2 ಮರಗಳಿವೆ? ನೋಡ್ರಿ, ಇಲ್ಲಿ ಅಂದ್ರೆ ಸೇಮ್ ಸಂಖ್ಯೆ ಒಳಗೆ, ಅಂದ್ರೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಕೊಡ್ತಾನ. ಅರಳಿ ಮರ 1 ಐತಿ, ಬೇವಿನ ಮರನೂ 1 ಇರಬೇಕು. ಈ ರೀತಿಯಾಗಿ ಯಾವ್ರಿ 1 ಅದಾವೇನ್ರಿ? ಯಾವೂ ಇಲ್ಲ, ಎಲ್ಲ ಬೇರೆ ಬೇರೆ ಅದಾವು. ಹಾಗಾದರೆ ನಾವೇನು ಬರೀಬೋದು? ಇಲ್ಲ ಅಂತ ಬರಿಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ 5. ಇಲ್ಲಿ ಒಂದು ಸ್ವಲ್ಪ ಆಕ್ಟಿವಿಟಿ ಐತ್ರಿ, ನೋಡ್ರಿ. ಒಂದು ಸಣ್ಣ ಖಾಲಿ ಕಾಗದದ ಒಂದು ಹಾಳೆಯನ್ನು ತೆಗೆದುಕೊಂಡು ಒಂದು ಆಂಗ್ಲ ವಾರ್ತಾ ಪತ್ರಿಕೆಯಿಂದ ಯಾವುದೇ ಸಣ್ಣ ಸುದ್ದಿಯನ್ನು ಅಂಟಿಸಿ. ಅಂದರೆ ಏನು ಮಾಡ್ಬೇಕ್ರಿ, ನೀವು ಇಂಗ್ಲೀಷ್ ಪೇಪರ್ ತೊಗೋಬೇಕು. ಆ ಇಂಗ್ಲೀಷ್ ಪೇಪರ್ ಒಳಗೆ ಒಂದು ಸಣ್ಣ ತುಂಡು ಮಾಡ್ಕೋಬೇಕು. ಒಂದು ಪ್ಯಾರಾಗ್ರಾಫ್ರದ ಒಂದು ಕಟ್ ಮಾಡ್ಕೋಬೇಕು. ಆ ಕಟ್ ಮಾಡಿದ್ದು ಏನು ಮಾಡ್ಬೇಕ್ರಿ, ಇಲ್ಲಿ ಅಂಟಿಸ್ಬೇಕಂತ ನೋಡ್ರಿ. ಮುಂದೇನ ಪ್ರತಿ ವಿದ್ಯಾರ್ಥಿಗಳು ವಿಭಿನ್ನ ಲೇಖನವನ್ನು ಬಳಸುವುದು. ನೋಡ್ರಿ, ಎಲ್ಲರೂ ಸೇಮ್ ಮಾಡುವಂಗಿಲ್ಲ ಅಂತಾರೆ. ಎಲ್ಲರಿಗೂ ಅಂದ್ರೆ ಒಂದು ನ್ಯೂಸ್ ಪೇಪರ್ ಒಳಗೆ ಎಲ್ಲರಿಗೂ ಕಟ್ ಮಾಡಿ ಬೇರೆ ಬೇರೆನ ಕೊಡೋದು, ಎಲ್ಲರಿಗೂ ಸೇಮ್ ಕೊಡುವಂಗಿಲ್ಲ ಅಂತಾರೆ. ಈಗ ಮುಂದೆ ನೀಡಿರುವಂತೆ ಒಂದು ಕಾಗದದ ಹಾಳೆಯ ಮೇಲೆ ಕೋಷ್ಟಕವನ್ನು ತಯಾರಿಸಿ ಸುದ್ದಿ ಲೇಖನದ ಪದಗಳನ್ನು ಪ್ರತಿ ಅಕ್ಷರ ಅಂದ್ರೆ ರೀ CEIR ಮತ್ತು Xಗಳ ಸಂಖ್ಯೆಗಳನ್ನು ಎಣಿಸಿ ಕೋಷ್ಟಕದಲ್ಲಿ ತುಂಬಿ ಅಂತಾರೆ. ನೋಡ್ರಿ, ನಿಮಗೆ ಒಂದು ಪ್ಯಾರಾಗ್ರಾಫದ ಇದನ್ನ ಸಿಕ್ಕಿರ್ತೈತಿ ರೀ, ಇದು ಇಂಗ್ಲೀಷ್ ಪೇಪರ್ ಸಿಕ್ಕಿರ್ತೈತಿ. ಅದನ್ನು ಅಂಟಿಸೋದು ಅಂತಾರೆ. ಅದ್ರ ಕೆಳಗೆ ಏನು ಮಾಡೋದ್ರಿ, ಕೋಷ್ಟಕವನ್ನು ರಚನೆ ಮಾಡೋದು. ಈ ಕೋಷ್ಟಕವನ್ನು ಕೊಟ್ಟಾರ್ರಿ ಅವರು.
ಇದೇ ರೀತಿ ಕೋಷ್ಟಕವನ್ನು ತಯಾರು ಮಾಡಿ ಏನು ಮಾಡೋದ್ರಿ, ಆ ಪ್ಯಾರಾಗ್ರಾಫ್ ಒಳಗೆ ಕೊಟ್ಟಿರ್ತಾರೆ ರೀ, ಆ ಪ್ಯಾರಾಗ್ರಾಫ್ ಒಳಗೆ CEIRX ಎಷ್ಟು ಸಲ ಬಂದೈತೆ ಅಂತ ಹೇಳ್ಬೇಕಂತ. ಅವ ಎಷ್ಟು ಸಲ ಅಕ್ಷರಗಳು ರಿಪೀಟ್ ಆಗ್ಯಾವ್ರಲ್ಲ ಅದನ್ನು ಬರೀದ್ರಿ. ಎಷ್ಟು ಸಲ ಆಗ್ಯಾವ್ರಿ ಅಂತ ನಾವು ಒಂದು ಇದನ್ನ ತೊಗೊಂಡಿದ್ದೀವಿ. ಅದರೊಳಗೆ ಎಷ್ಟೆಷ್ಟು ಆಗ್ಯಾವ್ರಿ ನೋಡ್ರಿ. C 8 ಆಗೈತಿ, E 10 ಆಗೈತಿ, I 12 ಆಗೈತಿ, R 7 ಆಗೈತಿ, X 3 ಆಗೈತಿ ಅಂತ ಹೇಳ್ಬೋದ್ರಿ. ಇಲ್ಲಿ ನೋಡ್ರಿ, ಹಾಗಾದ್ರೆ ನಿಮ್ಮ ಆಯ್ಕೆಯ ಬೇರೆ ಯಾವುದಾದ್ರೂ ಅಕ್ಷರ ಅಂತ ಅಂತಾರೆ ನೋಡ್ರಿ. ಇವನ್ನ ಅವರು ಕೊಟ್ಟಾರ್ರಿ, CEIRX ಅಂತ ಅವರು ಕೊಟ್ಟಾರ. ಖರೆ ಅಷ್ಟು ಮೀರಿ ನಿಮಗೆ ಯಾವುದ್ರೆ ನೀವು ಒಂದು ಆಯ್ಕೆ ಮಾಡ್ಕೊರಿ. ಆಯ್ಕೆ ಮಾಡಿ ಆ ಅಕ್ಷರ ಯಾವುದಂತ ಹೇಳ್ಯಾರ ಅವ್ರು. ನಾ ಆಯ್ಕೆ ಮಾಡ್ಕೊಂಡೀನಿ. ಅದರೊಳಗೆ ಹೆಚ್ಚು ಆಲ್ಮೋಸ್ಟ್ ಇಂಗ್ಲೀಷ್ ಪೇಪರ್ ಒಳಗಾಗಲಿ ಅಥವಾ ಇಂಗ್ಲೀಷ್ ಒಳಗಾಗಲಿ ಹೆಚ್ಚು ಬರ್ತೈತೆ ರೀ. ಯಾವುದೋ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡ್ಬೇಕಂದ್ರೂ ಬರ್ತೈತಿ, ಹೆಚ್ಚಾಗಿ ಬರ್ತಿರ್ತೈತಿ. ಹಾಗಾದ್ರೆ ನೋಡ್ರಿ, ಇದ್ರ ಮೇಲೆ ಕ್ವಶನ್ಗಳು ಅದಾವು. ಇದು ಕೋಷ್ಟಕ ಹೆಂಗೈತೆ ಅಂದ್ರೆ ರೀ, ಅಕ್ಷರಗಳನ್ನು ಮೇಲೆ ಕೊಟ್ಟಾರ್ರಿ. ಸುದ್ದಿ ಲೇಖನದಲ್ಲಿ ಅಕ್ಷರಗಳ ಸಂಖ್ಯೆ ಅಲ್ಲಿ ಲೆಕ್ಕ ಮಾಡೋದ್ರಿ. ಲೆಕ್ಕ ಮಾಡಿ ಎಷ್ಟು ಬರ್ತೈತಿ ಅಂತ ಬರೀತಾ. ಇನ್ನು ಒಂದನೇ ಕ್ವಶನ್ ಏನಂದ್ರೆ ರೀ, ಅತಿ ಹೆಚ್ಚು ಬಾರಿ ಕಂಡು ಬಂದ ಅಕ್ಷರ ನೋಡ್ರಿ. ಇಲ್ಲಿ ಯಾವ್ದು ಕಂಡು ಬಂದೈತ್ರಿ? 15 ಬಂದೈತಿ. ನಾ ಅದ್ರ ಸಂಬಂಧ ಅಂತ ಬರ್ದೇನೆ. ಅತಿ ಕಡಿಮೆ ಬಾರಿ ಕಂಡು ಬರುವ ಅಕ್ಷರ ನೋಡ್ರಿ. ಇಲ್ಲಿ ಅತಿ ಕಡಿಮೆ ಬಾರಿಯಾಗಿ ಬಂದೈತಿ X ಬಂದೈತಿ, 3 ಬಂದೈತ್ರಿ. ಹಾಗಾದ್ರೆ X ಅಂತ ಬರ್ದೇನೆ. ಇನ್ನು ಮೂರನೇ ಕ್ವಶನ್ ನೋಡ್ರಿ, CEIRX ಈ 5 ಅಕ್ಷರಗಳನ್ನು ಆವೃತ್ತಿಗಳ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಈಗ ನಿಮ್ಮ ಪಟ್ಟಿಯ ಕ್ರಮವನ್ನು ನೀವು ಸಹಪಾಠಿಯೊಂದಿಗೆ ಹೋಲಿಸಿ. ನಿಮ್ಮ ಕ್ರಮ ಮತ್ತು ಬೇರೆಯವರ ಕ್ರಮ ಒಂದೇ ಅಥವಾ ಸರಿಸುಮಾರು ಒಂದೇ ಆಗಿರುತ್ತದೆ. ಬಹುತೇಕ ಪ್ರತಿಯೊಬ್ಬರು XCRIE ಕ್ರಮ ಪಡೆಯುವ ಸಾಧ್ಯತೆ ಇದೆ. ಇದು ಏಕೆ ಎಂದು ಆಲೋಚಿಸಿ. ಅಂದ್ರೆ ನೋಡ್ರಿ, ಅವ್ರು ಏನಂತಾರೋ, ನೀವು CEIRX ಎಲ್ಲ ಅಂಕಿಗಳನ್ನು ತಯಾರು ಮಾಡಿ ಒಂದು ಕೋಷ್ಟಕ ಮಾಡಿರಿ. ಕೋಷ್ಟಕ ಮಾಡಿ ಇದನ್ನ ಬಿಡಿಸ್ಕೊಂಡ್ರಿ. ಇನ್ನು ಆ CEIRX ಐತಿರಲ್ಲ, ಇದನ್ನು ಏರಿಕೆ ಕ್ರಮದಲ್ಲಿ ಬರಿ ಅಂತಾರೆ ಅವ್ರು. ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಏನು ಮಾಡ್ಬೇಕ್ರಿ? ಕೆಳಗಿಂದ ಮೇಲೆ ಹೋಗ್ಬೇಕು. ಅವಾಗ ಏನಾಕೈತ್ರಿ, ಇದು ಏರಿಕೆ ಕ್ರಮ ಒಳಗೆ ಬರೋದು ಅಂದ್ರೆ ನೋಡ್ರಿ, ಏರಿಕೆ ಕ್ರಮ ಒಳಗೆ ಬರೋದು ಅಂದ್ರೆ ರೀ, X ಐತ್ರಿ, ಅದಾದ ಬಳಕ R ಆಕೈತಿ, ಅದಾದ ಬಳಕ C ಆಕೈತಿ, ಅದಾದ ಬಳಕ E ಆಕೈತಿ, E ಆದ ಬಳಕ I ಆಕೈತಿ, I ಆದ ಬಳಕ A ಆಕೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಅದೇ ರೀತಿ ಮಾಡೀವ್ರಿ. ಇಲ್ಲಿ ನೋಡ್ರಿ, ಮೊದಲು X ಬರ್ತೈತಿ. ಅಂದ್ರೆ ಏರಿಕೆ ಕ್ರಮ ಒಳಗೆ ಬರಿಬೇಕಂದ್ರೆ ಮೊದಲು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗ್ಬೇಕ್ರಿ. ಮೊದಲು X ಆಕೈತಿ, ಆಮೇಲೆ R ಆಕೈತಿ, ಆಮೇಲೆ C ಆಕೈತಿ, ಆಮೇಲೆ E ಆಕೈತಿ, ಆಮೇಲೆ I ಆಕೈತಿ, ಆಮೇಲೆ A ಆಕೈತಿ. ಅದನ್ನು ಬರ್ಕೊಂಡಿವ್ರಿ. ಇನ್ನು ಏನಂತಾರ್ರಿ, ಈ ಏರಿಕೆ ಕ್ರಮದಲ್ಲಿ ನಿಮ್ಮ ಎಷ್ಟು ಅದಾವ್ರಿ? X 3 ಐತಿ, R 7 ಐತಿ, C ಎಷ್ಟೈತ್ರಿ? 8 ಐತಿ, E 10 ಐತಿ, ಇದು 12 ಐತಿ, ಇದು 15 ಐತಿ. ಈ ರೀತಿ ಐತ್ರಿ ಎಲ್ಲರದು. ಇನ್ನು ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ ಅಂತಾರೆ. ನಿಮ್ಮ ಸಹಪಾಠಿದು ಏನು ಬಂದಿರ್ತೈತಿ ಅಂದ್ರೆ ರೀ, ಆಲ್ಮೋಸ್ಟ್ ಹಿಂಗೆ ಬಂದಿರ್ತೈತಿ ಅಂತಾರೆ. ಏರಿಕೆ ಕ್ರಮ ಒಳಗೆ ಬರೆದಾಗ X ಮೊದಲು ಬರ್ತೈತಿ, R ಆಮೇಲೆ ಬರ್ತೈತಿ, C ಬರ್ತೈತಿ, E ಬರ್ತೈತಿ, I ಬರ್ತೈತಿ, A ಬರ್ತೈತಿ ಅಂತಾರೆ. ಹಂಗೆ ಬರ್ಬೇಕಂತ ಇಲ್ರಿ, ಸ್ವಲ್ಪ ಸರಿ ಸುಮಾರಾಗಿ ಇದೇ ರೀತಿ ಬಂದಿರ್ತೈತಿ. ಇಲ್ಲಾಗಿದ್ರೆ C ಈ ಕಡೆ ಆಕೈತಿ, E ಈ ಕಡೆ ಆಕೈತಿ, ಇಷ್ಟೇ ಇರ್ತೈತಿ. ಖರೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಬಂದಿರ್ತೈತಿ. ಹಿಂಗೆ ಯಾಕೆ ಅಂತ ಕೇಳ್ತಾರೆ ಅವರು. ನೋಡ್ರಿ, ಹಿಂಗೆ ಯಾಕಂತ ಅನ್ಬೋದು ಅಂದ್ರೆ ರೀ, ಹೌದು, ಬಹುತೇಕ ಪಟ್ಟಿ ಕ್ರಮಗಳು ಒಂದೇ ರೀತಿಯಾಗಿದೆ, ಏಕೆಂದರೆ ಅಕ್ಷರವು ಬಹಳ ಸಾರಿ ಬರುತ್ತದೆ. ನೋಡ್ರಿ, ಹಿಂಗೆ ಯಾಕೆ ಬರ್ತೈತೆ ಅಂದ್ರೆ ರೀ, ಈಗ ಎಲ್ಲರೂ ನಿಮಗೇನು ಪ್ಯಾರಾಗ್ರಾಫ್ ಕೊಟ್ಟಿರ್ತೈತ್ರಲ್ಲ, ಅದ್ರೊಳಗೆ ಹೆಚ್ಚು ಇರತೈತ್ರಿ. ಹಂಗಾರೆ ಹೆಚ್ಚಿತ್ತಂದ್ರೆ ಅದು ಲಾಸ್ಟ್ ಬರತೈತಿ. ಇನ್ನು X ಭಾಳ ಬರೋದು ಭಾಳ ಕಡಿಮೆ ರೀ. ನಾವು ವರ್ಡ್ ಒಳಗೆ ಯೂಸ್ ಮಾಡೋದು ಭಾಳ ಕಡಿಮೆ ಮಾಡ್ತೀವಿ, ಖರೆ ಭಾಳ ಕಡಿಮೆ ಬರ್ತೈತಿ. ಹಾಗಾದ್ರೆ ಏನಂತ ಬರಿಬೋದು? ಒಂದು ಶಬ್ದದಲ್ಲಿ ಹಾಗೆ X ಅಕ್ಷರವು ಬಹಳ ಕಡಿಮೆ ಸಾರಿ ಬರ್ತೈತಿ ರೀ. ಭಾಳ ಕಡಿಮೆ ಸಾರಿ ಬರ್ತೈತಿಲ್ರಿ? ಬರ್ತೈತಿ ರೀ. ಅದು ಭಾಳ ಯೂಸ್ ಆಗಂಗಿಲ್ಲ. ಇನ್ನೊಂದು ಕ್ವಶನ್ ಐತೆ ನೋಡ್ರಿ, D. ಈ ಕಾರ್ಯವನ್ನು ಪೂರ್ಣಗೊಳಿಸಲು ನೀವು
ಅನುಸರಿಸಿದ ಪ್ರಕ್ರಿಯೆಯನ್ನು ಬರೆಯಿರಿ. ಅಂದರೆ ಏನು ರೀ, ಈ ಪ್ರಕ್ರಿಯೆಯನ್ನು ಮಾಡಕ್ಕೆ, ಈ ಲೆಕ್ಕವನ್ನು ಬಿಡಿಸಾಕ ನೀವು ಏನು ಮಾಡಿರಿ, ಏನೇನು ತೊಗೊಂಡ್ರಿ ಅಂತ ಹೇಳತ್ತಾರೆ ನೋಡ್ರಿ. ಒಂದು ಆಂಗ್ಲ ವಾರ್ತಾಪತ್ರಿಕೆಯನ್ನು ತುಣುಕು ತೆಗೆದುಕೊಳ್ಳಿ. ಆ ಪತ್ರಿಕೆಯಲ್ಲಿ CERRX ಈ ಪದಗಳು ಎಷ್ಟು ಬಾರಿ ಬಂದಿವೆ ಅಂತ ನೋಡ್ರಿ. ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ತುಂಬಿರಿ. ಎಷ್ಟು ಮಾಡಿವ್ರಿ? ಹಾಗಾದ್ರೆ ಎಷ್ಟು ಮಾಡಿವ್ರಿ? ಇನ್ನು ಮುಂದಿನ ಕ್ವಶನ್ ಅವರು ಅನುಸರಿಸಿದ ಪ್ರಕ್ರಿಯೆಯನ್ನು ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ. ನೋಡ್ರಿ, ಅವ್ರು ಏನು ಮಾಡ್ಯಾರಲ್ಲಕ್ರಿ, ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸ್ರಿ. ಅವ್ರದ್ದು ಏನು ಸೇಮ್ ಐತೇನಂತ. ಅವರು ಹಂಗೆ ಮಾಡ್ಯಾರ್ರಿ. ಒಂದು ಆಂಗ್ಲ ವಾರ್ತಾಪತ್ರಿಕೆ ತುಣುಕು ತೊಗೊಂಡಾರ್ರೆ, ಅದರಿಂದ CERX ಮಾಡ್ಯಾರೆ, ಎಷ್ಟು ಅಂಕಿಗಳು ಅದಾವ ಅಂತ ನೋಡ್ಯಾರೆ, ಎಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಬಾರಿ ಆ ಸಂಖ್ಯೆ ಬಂದೈತೆ ಅಂತ ಆವೃತ್ತಿ ಪಟ್ಟಿ ಹಾಕ್ಯಾರು. ಹಾಗಾದರೆ ಒಂದೇ ಪ್ರಕ್ರಿಯೆಯನ್ನು ಇಬ್ಬರು ಬಳಸಿದ್ದಾರೆ. ಸೇಮ್ ಸ್ಟೆಪ್. ಅವರು ಅದನ್ನ ಮಾಡಿರ್ತಾರೋ, ನೀವು ಅದನ್ನ ಮಾಡಿರ್ತೀರಿ. ಇನ್ನು ನೋಡ್ರಿ ನೀವು ಈ ಕೆಲಸವನ್ನು ಬೇರೆ ಸುದ್ದಿ ಲೇಖನದೊಂದಿಗೆ ಮಾಡಿದರೆ ನೀವು ಯಾವ ಪ್ರಕ್ರಿಯೆಯನ್ನು ಅನುಸರಿಸುವಿರಿ? ಇದ ಪ್ರಕ್ರಿಯೆ ಯೂಸ್ ಮಾಡ್ತೀರಿ. ನಿಮ್ಗೆ ಈಗ ನ್ಯೂಸ್ ಪೇಪರ್ ಕೊಡೋದು ಬಿಟ್ಟ ಒಂದು ಪಾಠದ ಒಂದು ಇಂಗ್ಲೀಷ್ ಲೆಸನ್ದ ಇಂಗ್ಲೀಷ್ ಲೆಸನ್ ಕೊಟ್ಟಿವ ತಿಳ್ಕೊರಿ, ಅವಾಗೂ ಇದನ್ನ ರೀತಿ ಫಾಲೋ ಮಾಡ್ಬೇಕಾಕೈತಿ. ಇದೇ ರೀತಿ ಪ್ರಕ್ರಿಯೆಯನ್ನು ಬಳಸುತ್ತೇವೆ, ಆದರೆ ಎಣಿಕೆಯಲ್ಲಿ ತಪ್ಪಾಗದ ಹಾಗೆ ಗಮನ ಹರಿಸುತ್ತೇವೆ. ಅಂದ್ರೆ ನೋಡ್ರಿ, ನಾ ಈಗ ಇಂಗ್ಲೀಷ್ ಲೆಸನ್ ಕೊಟ್ಟಿನಿ ತಿಳ್ಕೊರಿ, ಇಂಗ್ಲೀಷ್ ಲೆಸನ್ ಕೊಟ್ರೂ ಇದೇ ರೀತಿಯಾಗಿ ನೀವು ಮಾಡಬೇಕು. ಅದನ್ನು ಇದೇ ರೀತಿಯಾಗಿ ಮಾಡ್ತೀರಿ. ಇದೇ ರೀತಿಯಾಗಿ ಮಾಡಿರನು ಏನು ಮಾಡ್ಬೇಕ್ರಿ, ಯಾವಾಗೂ ಎಣಿಕೆ ಎಷ್ಟು ಅದಾವ ಅಂತ ಎಣಿಕೆ ತಪ್ಪು ಮಾಡೋಂಗಿಲ್ಲ ರೀ. ಕರೆಕ್ಟಾಗಿ ಮಾಡೋದ್ರಿಂದ ಈ ಲೆಕ್ಕ ಕರೆಕ್ಟ್ ಬರ್ತೈತೆ ರೀ. ಇನ್ನು ಮುಂದಿನ ಪ್ರಶ್ನೆ ಸರಿ, ಇಷ್ಟ ಆತ್ರಿ ಆತ್ಮೀಯ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ನಮಗೆ ಇಷ್ಟ ಸಾಕ್ರಿ. ಎಲ್ಲಿಂದ ಎಲ್ಲಿಗೆ ನೋಡಿದ್ದೀವಿ ರೀ, 73 ಪೇಜ್ದಿಂದ 76 ಪೇಜ್ವರೆಗೆ ಇಲ್ಲಿ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ಅವಧಿಯಲ್ಲಿ ನಾವೇನು ಮಾಡೋಣ, ಚಿತ್ರನಕ್ಷೆಗಳ ಬಗ್ಗೆ ತಿಳಿಯೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಕೈತೆ ಅಂದ್ರೆ ರೀ, ನಾವು ಹೊಸ ವಿಡಿಯೋಗಳನ್ನು ಹಾಕೋತಿರ್ತೀವಿ, ಅವೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತೈತಿ, ನಿಮಗೆ ನೋಡೋಕೆ ಈಸಿ ಆಕೈತಿ. ಆಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ತೋರಿಸ್ಬೋದು. ಧನ್ಯವಾದಗಳು.